ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಮುಖ ಅಸೋಸಿಯೇಟ್ಸ್. ಫಸ್ಟು ವಾಸ್ತು ಶಾಸ್ತ್ರ ಅಂದರೆ ಏನಂತ ತಿಳಿಯೋಣ. ವಾಸ್ತು ಅಂದರೆ ಮನೆಗಳು ಮುಂತಾದ ನಿವಾಸಕ್ಕೆ ಯೋಗ್ಯವಾದ ಕಟ್ಟಡಗಳನ್ನು ನಿರ್ಮಿಸಲು ಯೋಗ್ಯವಾದ ಭೂಮಿ ಎಂದು ಅರ್ಥ. ಅಂಥ ಭೂಮಿ ಬಗ್ಗೆ ತಿಳಿಸುವುದೇ ವಾಸ್ತುಶಾಸ್ತ್ರ. ಈ ಶಾಸ್ತ್ರ ಕೇವಲ ಮನೆಗಳಿಗೆ ಮಾತ್ರ ಅಲ್ಲ, ವ್ಯವಸಾಯ, ಜಮೀನು, ಗ್ರಾಮ, ಪಟ್ಟಣ, ದೇಶ ಮತ್ತು ದೇವಾಲಯಗೂ ಅನ್ವಯಿಸುತ್ತೆ. ಫಸ್ಟ್ ಆಫ್ ಆಲ್, ದಿಕ್ಕು ಎಂದು ಏನಂತ ತಿಳಿಯೋಣ. ಸಾಧಾರಣವಾಗಿ ಒಂದು ನಿವೇಶನ ಅಥವಾ ಮನೆಗೆ 4 ಭುಜಗಳಿರ್ತವೆ. ಸೊ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ನಾರ್ತ್ ಮತ್ತು ಈಸ್ಟ್ ಮಧ್ಯಭಾಗ ಏನಾಗುತ್ತೆ, ನಿಮಗೆ ಈಶಾನ್ಯ ಆಗಿರುತ್ತೆ. ಈಸ್ಟಿಂದ ಸೌತ್ಗೆ ಮಧ್ಯಭಾಗ ಆಗ್ನೇಯ ಆಗುತ್ತೆ. ಸೌತಿಂದ ವೆಸ್ಟ್ಗೆ ನೈಋತ್ಯ ಆಗುತ್ತೆ. ನಾರ್ತ್ ವೆಸ್ಟ್ ಮಧ್ಯಭಾಗ ವಾಯುವ್ಯ ಆಗುತ್ತೆ. ಈ ವಾಯುವ್ಯ ಹೇಗೆ ಉಂಟಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಈಗ ಮತ್ತೊಮ್ಮೆ ಹೇಳ್ತೀನಿ. ಇದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಸೊ ಉತ್ತರದ ಭುಜ ಮತ್ತೊಂದು ಭುಜದ ಕಡೆ ಸೇರಿದಾಗ ಉಂಟಾಗುವ ಸ್ಥಳ ವಿದಿಕ್ಕು ಆಗಿರುತ್ತೆ ನೋಡಿ. ಇದನ್ನ ಉತ್ತರ ದಿಕ್ಕನ್ನು 9 ಭಾಗ ಮಾಡಿ, ಪೂರ್ವದ ಕಡೆ 9 ಭಾಗ. ಇನ್ನೊಂದು ಏನಾಗುತ್ತೆ ಅಂತಂದರೆ, ಪೂರ್ವದ ದಿಕ್ಕಿನಲ್ಲಿರುವ ಭುಜದ ಭಾಗ ಎಲ್ಲವೂ ಪೂರ್ವ ದಿಕ್ಕು ಆಗಿರಲ್ಲ. ಹಾಗಾಗಿ ಮತ್ತೆ ನೋಡಿ, ದಕ್ಷಿಣದ 9 ಭಾಗ, ಪಶ್ಚಿಮದ 9 ಭಾಗ. ಈ ಪೂರ್ವದ 1/2 ಭಾಗ, ಉತ್ತರದ 1 ಮತ್ತು 2 ಭಾಗ ಜೋಡಿಸಿದಾಗ ಬರುವಂತ ವಿದಿಕ್ಕು ಈಶಾನ್ಯ ಆಗುತ್ತೆ. ಹಾಗೆ ಪೂರ್ವ ಮತ್ತು ದಕ್ಷಿಣದ ಮಧ್ಯಭಾಗದಲ್ಲಿರುವ ಆಗ್ನೇಯ ಭಾಗ ಹೇಗೆ ಉಂಟಾಗುತ್ತೆ ಅಂದರೆ, ಪೂರ್ವದ 1 ಮತ್ತು 2ನೇ ಭಾಗ ದಕ್ಷಿಣದ 1 ಮತ್ತು 2ನೇ ಭಾಗವನ್ನು ಜೋಡಿಸಿದಾಗ ಬರುವಂಥ ದಿಕ್ಕು ಆಗ್ನೇಯ. ಮತ್ತು ದಕ್ಷಿಣದ 1, 2ನೇ ಭಾಗ ಪಶ್ಚಿಮದ 1 ಮತ್ತು 2ನೇ ಭಾಗವನ್ನು ಜೋಡಿಸಿದಾಗ ಸೇರುವಂಥ ವಿದಿಕ್ಕು ನೈಋತ್ಯ ಭಾಗ. ಹಾಗೆ ಪಶ್ಚಿಮ ಮತ್ತು ಉತ್ತರದ ಮಧ್ಯಭಾಗ ಅಂದರೆ ಉತ್ತರದ 1, 2ನೇ ಭಾಗ ಪಶ್ಚಿಮದ 1, 2ನೇ ಭಾಗವನ್ನು ಜೋಡಿಸಿದಂತಾದಲ್ಲಿ ಸಿಗುವಂಥ ವಿದಿಕ್ಕು ವಾಯುವ್ಯ. ಗೊತ್ತಾಯ್ತಾ ಫ್ರೆಂಡ್ಸ್? ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ ಸೇರಿ ಈಶಾನ್ಯ ಆಗುತ್ತೆ. ಹಾಗೆ ಪೂರ್ವ ಮತ್ತು ದಕ್ಷಿಣ ಸೇರಿ ಆಗ್ನೇಯ ಆಗುತ್ತೆ. ಮತ್ತು ದಕ್ಷಿಣ ನೈಋತ್ಯ, ಪಶ್ಚಿಮ ನೈಋತ್ಯ ಸೇರಿ ನೈಋತ್ಯ ಆಗುತ್ತೆ. ಪಶ್ಚಿಮ ವಾಯುವ್ಯ ಮತ್ತು ಉತ್ತರ ವಾಯುವ್ಯ ಸೇರಿ ವಾಯುವ್ಯ ಆಗುತ್ತೆ. ಸೊ ಡಿಗ್ರಿ ಕರೆಕ್ಟಾಗಿರಬೇಕು,
ಡಿಗ್ರಿ ಎಕ್ಸಾಕ್ಟ್ ನಾರ್ತ್ 0, ಈಸ್ಟ್ 90 ಡಿಗ್ರಿ, ಸೊ ದಕ್ಷಿಣಕ್ಕೆ 180 ಡಿಗ್ರಿ ಮತ್ತು ಪಶ್ಚಿಮಕ್ಕೆ 270 ಡಿಗ್ರಿ ಇರಲೇಬೇಕು. ಹಾಗಿದ್ದಾಗ ಮಾತ್ರ ನಿಮ್ಮ ಒಂದು ನಕ್ಷೆ ಅಥವಾ ಪ್ಲ್ಯಾನ್ ಕರೆಕ್ಟಾಗಿರುತ್ತೆ. ಫಸ್ಟ್ ಆಫ್ ಆಲ್ ನೀವು ಇವತ್ತು ದಿಕ್ಕನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಇನ್ನೊಂದು ಏನಾಗುತ್ತೆ ನೋಡಿ, 1 ಮತ್ತು 2ನೇ ಭಾಗ ಏನಾಗುತ್ತೆ, ಉತ್ತರ ವಾಯುವ್ಯ ಆಗುತ್ತೆ. ಹಾಗೆ ಉತ್ತರದ ಈಶಾನ್ಯದಲ್ಲಿರುವ ಭಾಗ ಉತ್ತರ ಈಶಾನ್ಯ ಆಗುತ್ತೆ. ಮತ್ತು ಈ 2 ಭಾಗ ಪೂರ್ವ ಈಶಾನ್ಯ ಆಗುತ್ತೆ. ಪೂರ್ವ ಆಗ್ನೇಯದಲ್ಲಿರುವ 2 ಭಾಗ ಪೂರ್ವ ಆಗ್ನೇಯ ಆಗುತ್ತೆ. ಮತ್ತು ದಕ್ಷಿಣದಲ್ಲಿರುವ 2 ಭಾಗ ದಕ್ಷಿಣ ಆಗ್ನೇಯ ಆಗುತ್ತೆ. ಮತ್ತು ದಕ್ಷಿಣದ ನೈಋತ್ಯದಲ್ಲಿರೋ 2 ಭಾಗ ದಕ್ಷಿಣ ನೈಋತ್ಯ ಆಗುತ್ತೆ. ಹಾಗೆ ಪಶ್ಚಿಮದಲ್ಲಿರೋ 2 ಭಾಗ ಪಶ್ಚಿಮ ನೈಋತ್ಯ ಆಗುತ್ತೆ. ಮತ್ತು ಪಶ್ಚಿಮದಲ್ಲಿರೋ ವಾಯುವ್ಯ 2 ಭಾಗ ಪಶ್ಚಿಮ ವಾಯುವ್ಯ ಆಗುತ್ತೆ. ಈಗ ಈ 2 ಭಾಗ ಉತ್ತರ ವಾಯುವ್ಯ ಬಿಟ್ಟು ಉತ್ತರ ಈಶಾನ್ಯ ಬಿಟ್ಟು ಬರುವಂಥ ಉಳಿಕೆ ಭಾಗ ಏನಿದೆಯೋ ಅದು ಉತ್ತರ. ಹಾಗೆ ಪಶ್ಚಿಮದಲ್ಲಿರುವ ಪೂರ್ವ ಈಶಾನ್ಯ ಬಿಟ್ಟು ಮತ್ತು ಪೂರ್ವ ಆಗ್ನೇಯ ಬಿಟ್ಟು ಮಧ್ಯದಲ್ಲಿರುವ ಭಾಗ ಪೂರ್ವ ಆಗಿರುತ್ತೆ. ಮತ್ತು ದಕ್ಷಿಣದ ಮಧ್ಯ ಭಾಗ ಇಲ್ಲಿಂದ ಇಲ್ಲಿಗೆ ದಕ್ಷಿಣ ಆಗುತ್ತೆ. ಮತ್ತು ಪಶ್ಚಿಮದ ನೈಋತ್ಯ ಪಶ್ಚಿಮ ವಾಯುವ್ಯ ಬಿಟ್ಟು ಮಧ್ಯದಲ್ಲಿರುವ ಭಾಗ ಇಲ್ಲಿಂದ ಇಲ್ಲಿಗೆ ಪಶ್ಚಿಮ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಮತ್ತೆ ಹೈಲೈಟ್ ಮಾಡ್ತೀನಿ ನೋಡಿ. ಈ ಭಾಗ ಇಷ್ಟು ಭಾಗ ಉತ್ತರ, ಹಾಗೆಯೇ ಇದು ಪೂರ್ವ ಆಗಿರುತ್ತೆ. ಮತ್ತು ದಕ್ಷಿಣದ ಮಧ್ಯಭಾಗ ಇಲ್ಲಿಂದ ಇಲ್ಲಿಗೆ ಇದು ಕರೆಕ್ಟ್ ಮಧ್ಯಭಾಗ ದಕ್ಷಿಣ ಆಗುತ್ತೆ. ಮತ್ತು ಪಶ್ಚಿಮ ಇಲ್ಲಿ ಗಂಟ ಇದು ಬಂದು ಪಶ್ಚಿಮ ಆಗುತ್ತೆ. ಓಕೆ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು.